ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಕೆಲವರ ಗುಣ ಗೊತ್ತಾದಾಗ ನಮ್ಮನ್ನು ಬದಲಾವಣೆ ಮಾಡಿಕೊಂಡು ನಾವು ಖುಷಿಯಾಗಿರಬೇಕು ಹೊರತು ಅವರನ್ನು ಬದಲಾಯಿಸಲು ಹೋಗಬಾರದು. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಶೂರ್ಪನಖಿಯ ಕಥೆಯನ್ನು ತಿಳ್ಕೊಳ್ಳೋಣ. ಮಹರ್ಷಿ ವಿಶ್ವಾವಸು ಮತ್ತು ಕೈಸೆಯರಿಗೆ 3 ಗಂಡು ಮಕ್ಕಳು, ಒಬ್ಬ ಮಗಳು ಸೇರಿ 4 ಜನ ಮಕ್ಕಳು. ಅವರಲ್ಲಿ ಗಂಡು ಮಕ್ಕಳಾದ ರಾವಣ, ಕುಂಭಕರ್ಣ, ವಿಭೀಷಣ ಇವರೆಲ್ಲರ ಸಹೋದರಿ ಶೂರ್ಪನಖಿ. ಹುಟ್ಟಿದಾಗ ಇನ್ನು ಸುಂದರ ಕಣ್ಣುಗಳಿದ್ದ ಇವಳಿಗೆ ಹೆಸರು ಮೀನಾಕ್ಷಿ ದೀಕ್ಷಿತ್ ಎಂದು ನಖಗಳು ಅಂದರೆ ಉಗುರು ಚಂದ್ರನಂತೆ ಸುಂದರವಾಗಿದ್ದು ಚಂದ್ರಸಖಿ ಎಂಬ ಹೆಸರಿತ್ತು. ಇವಳಿಗೆ ಮನುಷ್ಯ ಹಾಗೂ ರಾಕ್ಷಸಿಯಾಗಿ ರೂಪ ಬದಲಿಸುವ ಶಕ್ತಿ ಇತ್ತು. ಶೂರ್ಪನಖಿ ವಯಸ್ಸಿಗೆ ಬಂದಾಗ ಹಾಲಕೇಯ ದಾನವ ರಾಜ ವಿದ್ಯುತ್ವಿಶ್ವಾವಸು ಪರಸ್ಪರರು ಪ್ರೀತಿಸುತ್ತಾರೆ. ತಂಗಿ ಪ್ರೀತಿಸುವ ವಿಷಯವನ್ನು ಅಣ್ಣನಿಗೆ ತಿಳಿಸಲು ರಾವಣ ಅತ್ತಿಗೆ ಮಂಡೋದರಿಗೆ ಹೇಳುತ್ತಾರೆ. ಪತ್ನಿಯಿಂದ ವಿಷಯ ತಿಳಿದ ರಾವಣ ವಿದ್ಯುತ್ ಜಿಹ್ವಃ ಜಾತಕವನ್ನು ಜಾಲಾಡುತ್ತಾನೆ. ರಾವಣ ಮಹಾಮೇಧಾವಿ, ಪಂಡಿತ, ವೇದ, ಉಪನಿಷತ್ತು, ಖಗೋಳ, ಜ್ಯೋತಿಷ್ಯ ಎಲ್ಲ ಶಾಸ್ತ್ರಗಳನ್ನು ಅರಿತ ಸಕಲ ವಿದ್ಯಾಪಾರಂಗತನಾಗಿದ್ದನು. ದಾನವ ರಾಜನಾದ ವಿದ್ಯುತ್ ಜಿಹ್ವನು ಹಿಂದಿನಿಂದಲೂ ರಾವಣನ ವಿರೋಧಿಯಾಗಿದ್ದನು. ಜಾತಕ ಪರಿಶೀಲಿಸಿದಾಗ ರಾವಣನಿಗೆ ತಿಳಿಯಿತು, ತಂಗಿಯನ್ನು ಪ್ರೀತಿಸುವ ನಾಟಕವಾಡಿ ವಿದ್ಯುತ್ ವಿವಾಹ ಆಗುವುದು ತಂಗಿಯ ಮೇಲಿನ ಪ್ರೀತಿಯಿಂದ ಅಲ್ಲ, ತನ್ನ ಶ್ರೀಮಂತ ಲಂಕಾ ಸಾಮ್ರಾಜ್ಯವನ್ನು ಕಬಳಿಸುವ ಸಂಚನ್ನು ಮಾಡಿದ್ದಾನೆ ಎಂದು ತಿಳಿಯಿತು. ಈ ವಿಷಯವನ್ನೆಲ್ಲ ತಿಳಿಸುವುದರೊಳಗೆ ಶೂರ್ಪನಖಿ ಓಡಿ ಹೋಗಿ ವಿದ್ಯುತ್ನನ್ನು ವಿವಾಹ ಮಾಡಿಕೊಂಡಿದ್ದಳು. ಕೆಲವು ಕಾಲ ಕಳೆಯಿತು. ರಾವಣನು ದಾಸಳಾದ ರಾವಣನ ಅವಾಗ ಏನಾಗತ್ತೆ, ಅವರ ಒಂದು ಇದಾಗತ್ತೆ. ಅವಾಗ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅವಾಗ ಅವರ ಹೋಗ್ಬಿಟ್ಟಿದ್ದಾರೆ ಅವರು, ನಮಗೆ ಒಂದು ಇದಾಗಲ್ಲ ಅಂತ. ಕೆಲವು ಕಾಲ ಕಳೆಯಿತು. ರಾವಣನು ಅವಳನ್ನು ರಸ್ತಾಳವನ್ನು ವಶಪಡಿಸಿಕೊಂಡು ಯುದ್ಧಕ್ಕೆ ಹೋಗುತ್ತಾನೆ. ಆ ಸಮಯದಲ್ಲಿ ವಿದ್ಯುತ್ ಮತ್ತು ರಾವಣನಿಗೂ ವಾದ ವಿವಾಹವಾಗಿ ಇಬ್ಬರು ಕಾದಾಡುತ್ತಾರೆ. ರಾವಣ ತಂಗಿಯ ಗಂಡ ಎಂದು ನೋಡದೆ ಕೊಂದು ಬಿಡುತ್ತಾನೆ. ಇದನ್ನು ತಿಳಿದ ಶೂರ್ಪನಖಿ ತನ್ನ ಗಂಡನನ್ನು ಬೇಕೆಂದೇ ರಾವಣ ಹತ್ಯೆ ಮಾಡಿದ್ದಾನೆ, ಮೊದಲಿಂದಲೂ ತನ್ನ ಗಂಡನನ್ನು ಅವನಿಗೆ ಕಂಡರೆ ಆಗುತ್ತಿರಲಿಲ್ಲ ಎಂದು ಕೋಪಿಸಿಕೊಂಡು ರಾವಣನನ್ನು ಕೊಲ್ಲಲು ಹೊರಟಳು. ನಿಜಾಂಶ ತಿಳಿದು ಸುಮ್ಮನಾದಳು. ಶೂರ್ಪನಖಿ ಸತಿಯನ್ನು ಕಳೆದುಕೊಂಡು ದುಃಖದಲ್ಲಿ ಬಹಳಷ್ಟು ದಿನ ಕೋಣೆ ಬಿಟ್ಟು ಈಚೆ ಬರಲಿಲ್ಲ. ರಾವಣನಿಗೆ ತನ್ನ ತಂಗಿ ಹೇಗಿರುವುದನ್ನು ನೋಡಲಾಗಲಿಲ್ಲ. ಸಮಾಧಾನ ಮಾಡಿ, ನಿನಗಿಷ್ಟವಾದ ಗಂಡ ತನ್ನ ಹುಡುಕಿ ಅವನಿಗೆ ಕೊಟ್ಟು ಮದುವೆ ಮಾಡುವೆ ಎಂದು ಹೇಳಿದನು. ಆಗ ಅವಳು ದುಃಖ ಮರೆಯಲು ಸ್ವಲ್ಪ ಕಾಲ ಸೋದರರಾದ ಖರ ಮತ್ತು ದೂಷಣ ಇರುವ ಕಾಡಿನಲ್ಲಿ ಅವರ ಜೊತೆ ಇರಲು ಕಳಿಸಿಕೊಟ್ಟಳು. ಅದೇ ಸಮಯದಲ್ಲಿ ವನವಾಸಕ್ಕೆ ಬಂದಿದ್ದ ರಾಮ, ಸೀತೆ, ಲಕ್ಷ್ಮಣರು ಪಂಚವಟಿಯಲ್ಲಿ ನೆಲೆಸಿದ್ದರು. ಒಮ್ಮೆ ಸುತ್ತಾಡುತ್ತಾ ಬಂದ ಶೂರ್ಪನಖಿ ಪಂಚವಟಿ ಸಮೀಪ ಬರುತ್ತಾಳೆ. ಋಷಿಮುನಿಗಳಂತೆ ತೇಜಸ್ವಿಯಾದ ರಾಮ, ಲಕ್ಷ್ಮಣರನ್ನು ನೋಡಿ ಬೆರಗಾಗುತ್ತಾಳೆ. ತನ್ನ ಗಂಡ ಎಂದರೆ ಇವನಿಗೆ ಎಂದುಕೊಂಡು ತನ್ನ ರಾಕ್ಷಸನ ರೂಪದಿಂದ ಸುಂದರ ಸ್ತ್ರೀಯಾಗಿ ರಾಮನಿನಲ್ಲಿ ಬಂದು ಅವನ ವಿಚಾರವನ್ನು ಕೇಳಿ ನನ್ನನ್ನು ಮದುವೆಯಾಗು ಎಂದು ರಾಮನಿಗೆ ಅವಳನ್ನು ನೋಡಿ ಸ್ವಲ್ಪ ತಮಾಷೆ ಮಾಡಬೇಕೆನಿಸಿತು. ರಾಮ ಕೇಳಿದ, ನನಗೆ ಮದುವೆಯಾಗಿ ಪತ್ನಿಯ ಇದ್ದಾಳೆ, ನೀನು ಅದೋ ಅಲ್ಲಿ ಕಾಣುತ್ತಿರುವ ನನ್ನ ತಮ್ಮ ಲಕ್ಷ್ಮಣ, ಅವನು ಮದುವೆಯಾದರೂ ಹೆಂಡತಿಯನ್ನು ಬಿಟ್ಟು ಬಂದಿದ್ದಾನೆ, ಅವನಿಗೂ ಜೊತೆಯಾಗತ್ತೆ, ಅವನನ್ನು ಮದುವೆಯಾಗು ಎಂದನು. ದೂರದಲ್ಲೇ ಗಮನಿಸುತ್ತಿದ್ದ ಲಕ್ಷ್ಮಣನು ರಾಮ ಅವಳ ಜೊತೆ ಏನು ಮಾಡುತ್ತಾರೆ ಎಂದು ತಿಳಿಯಲು ಕುತೂಹಲದಿಂದ ಕಾಯಿಸ್ತಾನೆ. ಆದರೆ ಅಷ್ಟರಲ್ಲಿ ಅವನ ಕಡೆಗೆ ಶೂರ್ಪನಖಿ ಬಂದಳು. ಲಕ್ಷ್ಮಣನಿಗೆ ಮದುವೆಯಾಗುವಂತೆ ಕೇಳಿದಳು. ಲಕ್ಷ್ಮಣ ಕೀಟಲೇ ಮಾಡಬೇಕೆಂದು ನಾನು ಯಾವ ರಾಜ್ಯದ ಅರಸು ಅಲ್ಲ, ಕೇವಲ ಅಣ್ಣ ಅತ್ತಿಗೆಯರ ಕೇವಕ. ಅಲ್ಲಿ ಕುಳಿತಿರುವ ನನ್ನ ಅಣ್ಣ ಅವನೇ ರಾಜ, ಅವನನ್ನೇ ವಿವಾಹವಾಗು ಎಂದಳು. ಅವಳು ಮತ್ತೆ ರಾಮನ ಬಳಿ ಬಂದಳು. ರಾಮ ಅಂದುಕೊಂಡು ಇನ್ನೂ ಅವಳನ್ನು ಸತಾಯಿಸುವುದು ಸರಿಯಲ್ಲ ಎಂದು, ನಾನು ಏಕಪತ್ನಿ ವ್ರತಸ್ಥ, ನೀನು ಬಹಳ ಸೌಂದರ್ಯಾವತಿ, ಒಳ್ಳೆಯ ಪುರುಷನನ್ನು ನೋಡಿ ವಿವಾಹವಾಗು ಎಂದಳು. ಇದನ್ನು ಕೇಳಿ ಶೂರ್ಪನಖಿ ರಣಚಂಡಿಯಂತೆ ಕೋಪದಿಂದ, ನಿನ್ನ ಜೊತೆ ಆ ಸೀತೆ ಇರುವುದರಿಂದ ಇಷ್ಟೆಲ್ಲ ಆಟ ಆಡುವೆ ಎಂದು ಒಳ್ಳೆ ರಾಕ್ಷಸ ರೂಪ ಧರಿಸಿ ಸೀತೆಯ ಮೇಲೆ ಆಕ್ರಮಣ ಮಾಡಲು ಹೊರಟಳು. ರಾಮ ಅಡ್ಡ ಬಂದನು. ಲಕ್ಷ್ಮಣ ಕೋಪದಿಂದ ಅವಳ ಮೂಗು, ಕಿವಿ ಕತ್ತರಿಸಿರುವ ತನ್ನ ವಿಕಾರವಾದ ಮುಖ ಮತ್ತು ಅಳುತ್ತಾ ಬರುತ್ತಿರುವಲ್ಲಿ ಬಂದಳು. ವಿಷಯ ತಿಳಿದ ಖರನು 14,000 ರಾಕ್ಷಸರೊಂದಿಗೆ ಬಂದು ರಾಮ ಲಕ್ಷ್ಮಣನಿಗೆ ಯುದ್ಧ ಮಾಡಿ
ಸೋತು ಎಲ್ಲರೂ ಹತರಾದರು. ರಾವಣನು ಸೋದರ ಮಾವ ಅಂಕಪನ ಮತ್ತು ಓಡಿ ತಪ್ಪಿಸಿಕೊಂಡು ರಾವಣನಿಗೆ ಸುದ್ದಿ ಮುಟ್ಟಿಸಿದರು. ಶೂರ್ಪಣಖಿ ಅಣ್ಣ ರಾವಣನಲ್ಲಿಗೆ ಬಂದು ಲಕ್ಷ್ಮಣರ ಶೌರ್ಯವನ್ನು ತಿಳಿಸಿದರು. ಸೌಂದರ್ಯವನ್ನು ಅವರ ತನಗೆ ಮಾಡಿದ ಅವಮಾನ ಎಲ್ಲವನ್ನೂ ವರ್ಣಿಸಿ ರಾವಣನ ಮನದಲ್ಲಿ ಕಿಚ್ಚೆಬ್ಬಿಸಿದರು. ಮುಂದೆ ಸೀತೆಯ ಅಪಹರಣ, ರಾವಣರ ಘನಘೋರ ಯುದ್ಧದಲ್ಲಿ ರಾವಣನ ಸೈನ್ಯ ವೈಭವ ಸಂಪೂರ್ಣ ನಾಶವಾಯಿತು. ಶೂರ್ಪಣಖಿ ಅವಳ ಮಲತಾಯಿ ಮಗಳು ಕಂಬಿನಿ ಜೊತೆ ಸಮುದ್ರದೊಳಗೆ ಹೋದಳು ಎಂದು ಹೇಳುತ್ತಾರೆ. ರಾವಣರ ಯುದ್ಧಕ್ಕೆ ಶೂರ್ಪಣಖಿ ಸಹ ಮುಖ್ಯ ಕಾರಣವಾಯಿತು. ಹೀಗೆ ನಾವು ಒಂದು ಶೂರ್ಪಣಖಿ ಕತೆ ತಿಳ್ಕೊಂಡು ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 9/12/2025 ಮಂಗಳವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಹಿಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣಪಕ್ಷ, ಪಂಚಮಿ ತಿಥಿ ಪಂಚಮಿ, ರಾತ್ರಿ 7:49, ನಕ್ಷತ್ರ ಪುಷ್ಯ, ಬೆಳಿಗ್ಗೆ 8:22, ಮಳೆ ಜ್ಯೇಷ್ಠ 3ನೇ ಪಾದ, ರಾಹುಕಾಲ 3:08ರಿಂದ 4:34, ಗುಳಿಕ ಕಾಲ 12:10ರಿಂದ 1:42, ಯಮಗಂಟ ಕಾಲ 9:24ರಿಂದ 10:50. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ. ನಮ್ಮ ಹೆಬ್ಬಳೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.